ಕೃಷ್ಣಾಪುರ ಗ್ರಾಮದಲ್ಲಿ ಶಾರದಾ ಪ್ರಸಾದ್ ದಂಪತಿಗಳಿರ್ತಾ ಇದ್ರು. ಅವರಿಗೆ 3 ಮಕ್ಕಳು. ದೊಡ್ಡವನು ರಮೇಶ್, ಎರಡನೇವನು ಸುರೇಶ್, ಮೂರನೇವನು ಅರುಣ್. ಈ 3 ಪಟ್ಟಣದಲ್ಲಿ ಸ್ಥಿರಪಟ್ಟು ಅಲ್ಲಿಯೇ ಅನಾಮಿಕಾ, ಅವನಿ, ಅಂಜಲಿಯರನ್ನು ಮದುವೆ ಮಾಡಿಕೊಂಡಿರುತ್ತಾರೆ. ಹಬ್ಬದ ರಜೆಗೆ 3 ಮಕ್ಕಳು ತಮ್ಮ ಹೆಂಡತಿಯರ ಜೊತೆ ಸೇರಿ ಹಳ್ಳಿಗೆ ಬರುತ್ತಾರೆ. ಕೃಷ್ಣಾಪುರದಲ್ಲಿರುವ ಶಾರದಾ ಹಂಚಿನ ಮನೆಯಲ್ಲಿ ಬೆಳಿಗ್ಗೆ 6 ಗಂಟೆ ಸಮಯದಲ್ಲಿ ಹಿತ್ತಲಿನಲ್ಲಿ ಒಲೆ ಬೆಳಗಿಸುತ್ತಾಳೆ. ಸುತ್ತಲೂ ಹಚ್ಚನೆಯ ಮರ, ಪಕ್ಷಿಗಳ ಕಿಲಕಿಲ ಕಲರವದ ಮಧ್ಯೆ ಒಲೆಯಿಂದ ಬರುವ ಕಪ್ಪನೆಯ ಹೊಗೆ ಆಕಾಶಕ್ಕೆ ಎಗರುತ್ತದೆ. ಏನೇ ಶಾರದಾ, ಸೊಸೆಯರು 3 ಪಟ್ಟಣದಿಂದ ಬಂದಿದ್ದಾರಲ್ಲ, ಅವರಿಗೆ ನಮ್ಮ ಹಳ್ಳಿ ಅಡಿಗೆ ಅಭ್ಯಾಸವಿರುತ್ತಾ? ಏನಾದ್ರೂ ಟಿಫಿನ್ ಹೊರಗಿಂದ ತರ್ಸೋಣವಾ? ಅವರು ಅಲ್ಲಿ ಇಡ್ಲಿ ದೋಸೆ ಕೂಡ ಹೋಟೆಲಿಂದ ತರಿಸ್ಕೋತಾರಂತೆ. ನಮ್ಮ ಸೌದೆ ಒಲೆ ರುಚಿ ಅವರಿಗೆ ಹಿಡಿಸುತ್ತೋ ಇಲ್ವೋ ಅಂತ ನಂಗೆ ಅನುಮಾನ. ಏನು ಅಂದ್ರೆ ಹೊರಗಡೆ ತಿಂಡಿ ತಿಂದು ತಿಂದು ಅವರ ಆರೋಗ್ಯ ಹಾಳಾಗಿ ಹೋಗುತ್ತೆ. ಅದಕ್ಕೆ ಅವ್ರು ಯಾವಾಗ್ಲೂ ನೀರಸವಾಗಿರ್ತಾರೆ. ನನ್ನ ಸೊಸೆಯರಿಗೆ ಈ ಸಲ ನಿಜವಾದ ಹಳ್ಳಿ ರುಚಿನ ತೋರಿಸ್ತೀನಿ. ರಸಾಯನಗಳಿಲ್ಲದನ್ನು ನಾವು ಮಾಡಿಕೊಟ್ರೆ ಆ ರುಚಿಗೆ ಅವರು ಫಿದಾಗಿ ಹೋಗ್ತಾರೆ. ನೀವು ನೋಡಿ, ಅವರು ಬೆರಳು ಕೂಡ ಚಿಪ್ಪ ಹಾಗೆ ಮಾಡ್ತೀನಿ. ಮತ್ತೆ ಪಟ್ಟಣಕ್ಕೆ ಹೋದ ಮೇಲೆ ನಮ್ಮ ಅಡಿಗೆನೇ ನೆನಪು ಮಾಡ್ಕೋತಾರೆ. ಆಗಲೇ ಅವನಿ, ಅನಾಮಿಕಾ, ಅಂಜಲಿ ನಿದ್ರೆ ಕಣ್ಣಿನಿಂದ ನಿಧಾನವಾಗಿ ಹಾಲ್ಗೆ ಬರುತ್ತಾರೆ. ಹಿತ್ತಲಿನಲ್ಲಿ ಒಲೆ ಉರಿಯನ್ನು ನೋಡಿ ಆಶ್ಚರ್ಯ ಹೋಗುತ್ತಾರೆ. ಗುಡ್ ಮಾರ್ನಿಂಗ್ ಅತ್ತೆ, ಆಗ್ಲೇ ಎದ್ದು ಏನ್ ಮಾಡ್ತಾ ಇದ್ದೀರಾ? ನಾವೇ ಕಾಫಿ ಮಾಡೋಣ ಅನ್ಕೊಂಡ್ವಿ, ಆದ್ರೆ ಹೊಗೆ ಏನತ್ತೆ? ಕಣ್ಣಿಗೆ ಹೋದ್ರೆ ಉರಿಯುತ್ತಲ್ಲ. ಹೌದು ಅತ್ತೆ, ಗ್ಯಾಸ್ ಸ್ಟವ್ ಎಲ್ಲಿದೆ? ನಮ್ಮ ಮನೆಯಲ್ಲಂತೂ ಆಟೋಮೆಟಿಕ್ ಸೆನ್ಸಾರ್ ಸ್ಟವ್ ಇದೆ. ಜಸ್ಟ್ ಬಟನ್ ಒತ್ತಿದ್ರೆ ಸಾಕು. ಇಲ್ಲಿ ಎಲ್ಲ ಹೊಗೆಯಾಗಿದೆ, ನನ್ನ ಸ್ಕಿನ್ ಹಾಳಾಗಿ ಹೋಗುತ್ತೆ ಏನೋ ಅಂತ ಭಯವಾಗ್ತಾ ಇದೆ. ಅತ್ತೆ, ನಾನು ಆನ್ಲೈನ್ ಅಲ್ಲಿ ನೋಡ್ದೆ, ಬೆಳಿಗ್ಗೆನೆ ಓಟ್ಸ್ ಇಲ್ಲ ಸ್ಮೂತಿ ಕುಡಿದ್ರೆ ಹೆಲ್ತ್ಗೆ ತುಂಬಾ ಒಳ್ಳೇದಂತೆ. ಬಾಡಿ ಡಿಟಾಕ್ಸ್ ಆಗುತ್ತೆ. ಇಲ್ಲಿ ಅಂತದ್ದು ಸಿಕ್ಕತ್ತಾ? ಇಲ್ಲ ಅಂದ್ರೆ ನಾನು ತಂದುಕೊಂಡ ಪ್ಯಾಕೆಟ್ಸ್ ಇದೆ, ಅದು ತಿಂತೀನಿ. ಅಮ್ಮ ಅಂಜಲಿ, ನೋಟ್ಸು ಇಲ್ಲ, ಸ್ಮೂತಿನೂ ಇಲ್ಲ, ಆದ್ರೆ ನಿಮ್ಮ ಆರೋಗ್ಯನ್ನು ಹೆಚ್ಚಿಸುವ ಅಮೃತವಿದೆ. ಮಾವಯ್ಯ ತಂದ ಎಮ್ಮೆ ಹಾಲು, ನಮ್ಮ ಹೊಲದಲ್ಲಿ ಬೆಳೆಯುವ ಧಾನ್ಯದ ಮುಂದೆ ನಿಮ್ಮ ಸ್ಮೂತಿ ಏನಕ್ಕೂ ಕೆಲ್ಸಕ್ಕೆ ಬರಲ್ಲಮ್ಮ. ಅನಾಮಿಕಾ, ನೀನ್ ಹೋಗಿ ಆ ಕವರ್ ತಗೊಂಬಾ. ಅವನಿ, ನೀನು ಮಜ್ಜಿಗೆ ಪಾತ್ರೆ ತಗೊಂಬಾ. ಅಂಜಲಿ, ನೀನು ಸ್ವಲ್ಪ ರಾಗಿ ಹಿಟ್ಟು ತಗೊಂಡಿಡು. ಈ ದಿನ ನಿಮಗೆ ಹಳ್ಳಿಯ ಪವರ್ ಏನೋ ತೋರಿಸ್ತೀನಿ. ಏನಮ್ಮ ಸೊಸೆಯರಿಗಾಗ್ಲೇ ಕೆಲ್ಸ ಒಪ್ಸಿದ್ಯಾ? ಅವರು ಪಟ್ಟಣದಲ್ಲಿ ನಿಜಕ್ಕೂ ಅಡಿಗೆ ಮನೆ ಕೂಡ ಹೋಗಿಲ್ಲ. ಇಲ್ಲಿ ಕಷ್ಟಪಡ್ತಾರೋ ಏನೋ ನೋಡು. ಡ್ಯೂಟಿ ಅಲ್ಲೋ ಮಗನೇ, ಅವರಿಗೆ ನಮ್ಮ ಆಚಾರ ಕಲಿಸ್ತಾ ಇದ್ದೀನಿ. ಕಾಯ ಕಷ್ಟ ಮಾಡುವವರಿಗೆ ರೋಗಗಳು ಬರಲ್ಲ, ನೀರಸೂ ಆಗಲ್ಲ. ಅಮ್ಮ ಸೊಸೇಂದ್ರೆ, ಈ ದಿನ ನಿಮ್ಮೆಲ್ಲರಿಗೂ ರಾಗಿ ಮುದ್ದೆ ಬಸ್ಸಾರು ಮಾಡಿ ತಿನ್ನಿಸ್ತೀನಿ. ಇದ್ರ ಮುಂದೆ ದಿನವೆಲ್ಲ ನಿಜಕ್ಕೂ ಹಸುವೆನೇ ಆಗೋದಿಲ್ಲ. ರಾಗಿ ಮುದ್ದೆನಾ? ಅದು ಹೇಗಿರುತ್ತೆ ಅತ್ತೆ? ನೋಡೋದಿಕ್ಕೇನೋ ಮುದ್ದೆ ಆಗಿದೆ, ಬಹಳ ಗಟ್ಟಿಯಾಗಿರುತ್ತಾ? ನಿಜಕ್ಕೂ ಹೇಗೆ ತಿನ್ಬೇಕು ಅಂತ ಕೂಡ ನಮಗ್ ಗೊತ್ತಿಲ್ಲ. ಗಟ್ಟಿಯಾಗಿರುತ್ತಮ್ಮ, ಗಟ್ಟಿತನದ ಕೊಡುತ್ತೆ. ಪಟ್ಟಣದಲ್ಲಿ ನೀವು ತಿನ್ನುವ ಪಿಜ್ಜಾ ಬರ್ಗರ್ಗಿಂತ ಆರೋಗ್ಯಕ್ಕೆ ಒಳ್ಳೇದ್ ಮಾಡುತ್ತೆ. ಅದ್ರಲ್ಲೂ ಸ್ವಲ್ಪ ಬೆಣ್ಣೆ ಹಾಕಿ ತಿಂದ್ರೆ ಅದು ಕೊಡುವ ಬಲನೇ ಬೇರೆ. ಬನ್ನಿ, ನಾನು ಹೇಗೆ ಮಾಡ್ತೀನೋ ತೋರಿಸ್ತೀನಿ. ಹಾಗೆ ಶಾರದಳ ಮಾತಿಗೆ ಸೊಸೆಯರು 3 ಆಶ್ಚರ್ಯದಿಂದ ನೋಡುತ್ತಾ ಕುತ್ಕೋತಾರೆ. ಶಾರದಾ ಒಲೆ ಮೇಲೆ ಹೆಸರಿಟ್ಟು ಎಷ್ಟೋ ಸಾನೆಯಿಂದ ರಾಗಿ ಹಿಟ್ಟನ್ನು ಕಲಿಸುತ್ತಾ ಉಂಡೆ ಕಟ್ಟದ ಹಾಗೆ ಮುದ್ದೆಯನ್ನು ತಯಾರು ಮಾಡುತ್ತಾಳೆ. ಆ ಬಿಸಿ ರಾಗಿ ಮುದ್ದೆಯಿಂದ ಬರುವ ಮಣ್ಣಿನ ವಾಸನೆ, ಸೌದೆ ಒಲೆಯ ಕಮ್ಮದನ ಮನೆಯೆಲ್ಲ ವ್ಯಾಪಿಸುತ್ತದೆ. ಅದನ್ನು ನೋಡ್ತಾ ಇದ್ರೆ ಏನೋ ಹೊಸ ಅನುಭೂತಿ ಆಗುತ್ತದೆ. ಅಮ್ಮೋ, ಈ ವಾಸನೆ ನೋಡ್ತಾ ಇದ್ರೆ ನಂಗೆ ಹಸುವಾಗ್ತಾ ಇದೆ. ಅವನಿ, ಪಟ್ಟಣದಲ್ಲಿ ನೀನು ಮಾಡುವ ಕಾರ್ನ್ ಫ್ಲೆಕ್ಸ್ ಇಂತ ಇದು ಚೆನ್ನಾಗಿದೆ ಅಲ್ಲ? ಆ ಗಮ್ಮಂತ ವಾಸನೆ ನೋಡು, ಎಷ್ಟು ಚೆನ್ನಾಗಿದೆಯೋ. ನೋಡೋದಕ್ಕೆ ಚೆನ್ನಾಗಿದೆ ಸುರೇಶ್, ಅದ್ರ ಟೇಸ್ಟ್ ಹೇಗಿರುತ್ತೋ, ಅದು ಗಂಟ್ಲಲ್ಲಿ ಇಳಿಯುತ್ತೋ ಇಲ್ಲೋ ಅಂತ ಭಯವಾಗ್ತಾ ಇದೆ. ಆ ಹಸಿ ಸಾರ್ ಅಂದ್ರೆ ಏನತ್ತೆ? ಅದು ಕೂಡ ಅಡಿಗೆ ಮಾಡದೆ ಕೊಡ್ತೀರಾ? ಅಮ್ಮ ಅವನಿ, ಹುಣಸೆ ಹಣ್ಣಿನ ರಸದಲ್ಲಿ ಹಸಿ ಮೆಣಸಿನಕಾಯಿ ಸುಟ್ಟು ಈರುಳ್ಳಿ ಕರಿಬೇವಿನ ಸೊಪ್ಪು ಹಾಕಿ ಮಾಡುವುದರ ಮುಂದೆ ಯಾವ ರುಚಿ ಕೂಡ ಕೆಲಸಕ್ಕೆ ಬರಲ್ಲಮ್ಮ. ಇದನ್ನು ಕುಡಿದರೆ ಶೀತ ಕೆಮ್ಮಿ ಎಲ್ಲ ಮಠ ಮಾಯವಾಗಿ ಹೋಗುತ್ತೆ. ಇಲ್ಲೋಡಿ, ಎಲ್ರು ಕುತ್ಕೊಳ್ಳಿ. ಅನಾಮಿಕಾ, ನೀನು ಮುತ್ತುಕದ ಎಲೆ ತಗೊಂಬಾ. ಹಾಗೆ ಅಂದುಕೊಂಡು ಎಲ್ಲರೂ ಊಟಕ್ಕೆ ಕುತ್ಕೋತಾರೆ. ಶಾರದಾ ಬಿಸಿ ಬಿಸಿ ರಾಗಿ ಮುದ್ದೆ ಮಾಡಿ ಮಧ್ಯದಲ್ಲಿ ಚಿಕ್ಕ ತೂತವನ್ನು ಮಾಡಿ ಅದರಲ್ಲಿ ಸ್ವಚ್ಛವಾದ ತುಪ್ಪ ಹಾಕಿ ಪಕ್ಕದಲ್ಲಿ ಹಸಿ ಸಾರು ಹಾಕುತ್ತಾಳೆ. ಆ ಬಿಸಿಗೆ ತುಪ್ಪ ಕರೆಗೆ ಮುದ್ದೆಗೆ ಅಂಟುಕೊಳ್ತಾ ಇದ್ರೆ ಅದನ್ನು ನೋಡ್ತಾ ಇದ್ರೆ ಬಾಯಲ್ಲಿ ನೀರು ಬರುತ್ತೆ. ಅಂಜಲಿ, ಭಯಪಡದೆ ಒಂದು ಮುದ್ದೆ ತಿಂದು ನೋಡು. ನಮ್ಮ ಅಮ್ಮನ ಕೈ ಅಡುಗೆ ಅಂದ್ರೆ ಊರೆಲ್ಲ ಕ್ಯೂ ಕಟ್ತಾರೆ. ನೀನು ತಿಂದ ಮೇಲೆ ಪಟ್ನಕ್ ಹೋದ್ರು ಇದೇ ಬೇಕು ಅಂತ್ಯಾ? ವಾವ್ ಅತ್ತೆ, ಇದು ನಿಜಕ್ಕೂ ತುಂಬಾ ಚೆನ್ನಾಗಿದೆ. ಆ ಹಸಿ ಸಾರಿನಲ್ಲಿ ಬರುವ ಹುಳಿ ಖಾರ ರಾಗಿ ಮುದ್ದೆ ಜೊತೆ ಸೇರಿದ್ರೆ ಎಷ್ಟು ಟೇಸ್ಟಿ ಆಗಿದೆಯೋ. ನಾನೇನೋ ಸಪ್ಪೆಯಾಗಿರುತ್ತೆ ಅನ್ಕೊಂಡೆ, ಆದ್ರೆ ಬಹಳ ಸ್ಪೈಸಿಯಾಗಿ ಗಮ್ ಅಂತ ಇದೆ. ನಿಜಾನೇ ಅತ್ತೆ,
ನಾವು ಡೈಟಿಂಗ್ ಅಂತ ಹೇಳಿ ಸರಿಯಾಗಿ ಊಟನೇ ಮಾಡ್ತಾ ಇರ್ಲಿಲ್ಲ. 0 ಸೈಜ್ಗಾಗಿ ಹೊಟ್ಟೆ ಓಡಿಸ್ಕೊತಾ ಇದ್ವಿ. ಆದ್ರೆ ಇದನ್ನ ತಿಂದ್ರೆ ಹೊಟ್ಟೆ ತುಂಬಿದ ಹಾಗೆ ಮನಸ್ಸು ಪ್ರಶಾಂತವಾಗಿದೆ. ಆ ತುಪ್ಪದ ವಾಸನೆ ಅಂತಂದ್ರು ಅದ್ಭುತ. ಅದು ನಮ್ಮ ಹಳ್ಳಿ ಅಡುಗೆ ಅಂತಂದ್ರೆ ತಿನ್ನೋದಂದ್ರೆ ಬರೀ ಹೊಟ್ಟೆ ತುಂಬಿಸ್ಕೊಳ್ಳೋದಲ್ಲ, ಪ್ರಾಣಕ್ಕೆ ತೃಪ್ತಿ ಕೊಡ್ಬೇಕು. ಇನ್ನು ಮಧ್ಯಾಹ್ನಕ್ಕೆ ನಾಟಿ ಕೋಳಿ ಸಾರು ವಡೆಗಳು ಮಾಡಿಡ್ತೀನಿ. ನಮ್ಮ ಹಿತ್ತಲಿನ ಕೋಳಿ ಕೋದಿ ಫ್ರೆಶ್ ಆಗಿ ಅಡ್ಗೆ ಮಾಡಿದ್ರೆ ಆ ಮಜಾನೇ ಬೇರೆ. ಕೇಳಿದ್ರಮ್ಮ ಸೊಸೆ ಅಂದ್ರೆ ನಿಮ್ಮತ್ತೆ ನಾಟಿ ಕೋಳಿ ಸಾರು ಮಾಡಿದ್ಲು ಅಂದ್ರೆ ಆ ವಾಸನೆ ಊರಿನ ಕೊನೆವರೆಗೂ ಹೋಗುತ್ತೆ. ಪಕ್ಕದ ಮನೆಯವರು ಕೂಡ ತಟ್ಟೆ ಹಿಡ್ಕೊಂಡು ಬರ್ತಾರೆ. ಈ ದಿನ ಔತಣ ಅದ್ರಿ ಹೋಗುತ್ತೆ. ಅಪ್ಪ, ನಾನು ಈಗ್ಲೇ ಹೋಗಿ ಚಿಕನ್ ತಯಾರಿ ಏರ್ಪಾಟು ನೋಡ್ಕೋತೀನಿ. ಅಮ್ಮ ಹೇಳಿದ ಹಾಗೆ ಎಲ್ಲ ನ್ಯಾಚುರಲ್ ಆಗಿದ್ರೆ ಆ ರುಚಿ ಬರುತ್ತೆ. ಈ ಸಲ ನಮ್ಮ ಮನೆಯಲ್ಲಿಯೇ ದೊಡ್ಡ ಔತಣ ನಡಿಬೇಕು. ಹಾಗೆ ಅಂದುಕೊಳ್ಳುತ್ತಾ ಇರುವಾಗಲೇ ಮಧ್ಯಾಹ್ನವಾಗುತ್ತದೆ. ಬಿಸಿಲು ಹೆಚ್ಚಾಗುತ್ತಾ ಇದ್ದರೂ ಶಾರದ ಮಾತ್ರ ಸುಸ್ತಾಗದೆ ಹಿತ್ತಲಿನಲ್ಲಿ ಅರಿವೆ ಕಲ್ಲು ಮುಂದೆ ಕೂತ್ಕೊಂಡು ಮಸಾಲೆ ಅರಿತಾ ಇರ್ತಾಳೆ. ಅನಾಮಿಕಾ, ಅವನಿ ಆಕೆ ಪಕ್ಕದಲ್ಲಿ ಕೂತ್ಕೊಂಡು ಆಶ್ಚರ್ಯದಿಂದ ನೋಡ್ತಾ ಇರ್ತಾರೆ. ಅತಿ, ಮಿಕ್ಸಿ ಇದೆ ಅಲ್ವಾ? ಅರೋ ಕಲ್ಲಿನಲ್ಲಿ ಯಾಕೆ ರುಬ್ತಾ ಇದ್ದೀರಾ? ಬಹಳ ಟೈಮ್ ವೇಸ್ಟ್ ಅಲ್ವಾ? ಕೈ ನೋವಾಗಲ್ವಾ? ನಮಗಂತೂ ಫುಡ್ ಪ್ರೊಸೆಸರ್ ಇದೆ, ಸೆಕೆಂಡ್ ಅಲ್ಲಿ ಆಗಿ ಹೋಗುತ್ತೆ. ಅಮ್ಮ ಅಂಜಲಿ, ಮಿಕ್ಸಿಲಿ ಬಂದ್ರೆ ಈ ರುಚಿ ಬರಲ್ಲಮ್ಮ, ಅದು ಕೇವಲ ಪುಡಿ ಆಗುತ್ತಷ್ಟೇ. ಈ ಕಲ್ಲಲ್ಲಿ ರುಬ್ಬಿದ ಮಸಾಲೆನಲ್ಲಿ ಎಲ್ಲವೂ ಒಂದಾಗಿ ರಸ ಹೊರಗೆ ಬರುತ್ತೆ. ಆ ಘಾಟು ರುಚಿನೇ ಬೇರೆ. ಪಟ್ಟಣದಲ್ಲಿ ಎಲ್ಲ ಪಾಕೆಟ್ ಪುಡಿ ಉಪಯೋಗಿಸ್ತೀರಾ, ಅದರಲ್ಲಿ ಬಣ್ಣ ಬಿಟ್ಟು ರುಚಿ ಇರೋದಿಲ್ಲ. ಒಂದ್ಸಲ ಈ ಮಸಾಲೆ ವಾಸನೆ ನೋಡು. ನಿಜನೇ ಅತ್ತೆ, ನಾವು ಬರೀ ಉಪಯೋಗಿಸೋದು ಹಳದಿ ಬಣ್ಣ, ಖಾರದ ಬಣ್ಣ ಮಾತ್ರನೇ. ಇದು ಇಷ್ಟು ಹಸಿಯಾಗಿರ್ಬೇಕಾದ್ರೆ ಇಷ್ಟು ಘಾಟಾಗಿ ಗಮ್ಮಂತ ಇದೆ. ಏನು ಅಡ್ಗೆಯಲ್ಲಿ ಬಿದ್ರೆ ಹೇಗಿರುತ್ತೋ. ಅತ್ತೆ, ನಾನು ವಡೆ ಮಾಡ್ಲಾ? ನನ್ಗೆ ಹಿಟ್ಟು ಕಲ್ಸೋದು ಕಲಿಸ್ತೀರಾ? ಪಟ್ಟಣದಲ್ಲೇನೋ ನಾನು ರೆಡಿಮೇಡ್ ಹಿಟ್ಟು ತರಿಸ್ತೀನಿ, ಆದ್ರೆ ಈಗ ಸ್ವಯಂ ಆಗಿ ಮಾಡ್ಬೇಕು ಅಂತದೆ. ತಪ್ಪದೆ ಅಮ್ಮ, ಬಾ, ಈ ಹಿಟ್ಟನ್ನ ಹೇಗೆ ರುಬ್ಬೇಕು ತೋರಿಸ್ತೀನಿ. ನೀರು ಹೆಚ್ಚಾಗಬಾರ್ದು, ಪೂರ ಪುಡಿಯಾಗದೆ ಸ್ವಲ್ಪ ತರಗತರಾಗಿ ಇರ್ಬೇಕು. ವಡೆ ಕರಕರ ಅನ್ನತ್ತೆ. ನಿಮ್ಮ ಕೈಯಿಂದ ಹಾಕಿದ್ರೆ ನಿಮ್ಮವನು ಕೂಡ ಸಂತೋಷ ಪಡ್ತಾನೆ. ಹಾಗೆ ಸ್ವಲ್ಪ ಹೊತ್ತಿನ ನಂತರ ಡೈನಿಂಗ್ ಟೇಬಲ್ ಮೇಲೆ ಅಡಿಗೆಗಳೆಲ್ಲ ಸಿದ್ಧವಾಗಿರುತ್ತದೆ. ನಾಟಿ ಕೋಳಿ ಸಾರು ಕೆಂಪಗೆ ಮಿಂಚುತ್ತಾ ಇದ್ದರೆ ಪಕ್ಕದಲ್ಲಿ ಬಿಸಿ ಬಿಸಿ ವಡೆಗಳು, ಬೆಣ್ಣೆ ತೆಗೆದ ಗಟ್ಟಿಯ ಮಜ್ಜಿಗೆ ಇರುತ್ತದೆ. ಹಬ್ಬಾ, ಈ ಕಲರ್ ನೋಡ್ತಾ ಇದ್ರೆ ಬಾಯಲ್ಲಿ ನೀರ್ ಬರ್ತಾ ಇದೆ. ಅನಾಮಿಕಾ ಅತ್ತಿಗೆ, ನೀನು ಮಾಡಿದ ವಡೆ ತುಂಬಾ ಚೆನ್ನಾಗಿದೆ, ನಿಜವಾಗಿ ಹೋಟೆಲ್ ಸ್ಟೈಲ್ ಅಲ್ಲಿ ಇದೆ. ಅತ್ತೆ ಸಲಹೆ ಇದ್ರೆ ಯಾವ ಅಡಿಗೆ ಆದ್ರೂ ಅದ್ಭುತನೇ ಸುರೇಶ್. ಈ ನಾಟಿ ಕೋಳಿ ಸಾರಿನ ಗ್ರೇವಿ ನೋಡು ಎಷ್ಟು ಗಟ್ಟಿಯಾಗಿದೆ. ಅಂಜಲಿ, ನೀನು ಕೂಡ ಡೈಟಿಂಗ್ ಪಕ್ಕದಲ್ಲಿಟ್ಟು ಹೊಟ್ಟೆ ತುಂಬ ತಿನ್ನು. ಅತ್ತೆ, ಈ ನಾಟಿ ಕೋಳಿ ಸಾರಿನಲ್ಲಿರುವ ಮಸಾಲೆ ತುಂಬಾ ಅದ್ಭುತ. ಚೂರುಗಳು ಕೂಡ ತುಂಬಾ ಮೆತ್ತಗೆ ಬೆಂದಿದೆ. ನಾನು ಎಷ್ಟೋ 5 ಸ್ಟಾರ್ ರೆಸ್ಟೋರೆಂಟ್ ಅಲ್ಲಿ ತಿಂದೆ ಹೊರತು ಇಂಥದ್ದು ನ್ಯಾಚುರಲ್ ಟೇಸ್ಟ್ ಅಂತೂ ಎಲ್ಲೂ ನೋಡೇ ಇಲ್ಲ ಅತ್ತೆ. ಈ ರುಚಿ ನನಗೆ ಯಾವತ್ತಿಗೂ ನೆನಪಲ್ಲಿರುತ್ತೆ. ನೋಡಿದ್ರಾ, ಹಳ್ಳಿಯ ತಿಂಡಿ ತಿಂದ್ರೆ ಸೋಮಾರಿತನ ಹೊರಟೋಗುತ್ತೆ. ನೀವು ಪಟ್ಟಣದಲ್ಲಿ ಎಸಿಲಿ ಕೂತ್ಕೊಂಡು ಹೊರಗಡೆ ತಿಂಡಿ ತಿಂದು ಮೈ ಬೆಳೆಸ್ಕೊತಾ ಇದ್ದೀರಿ ಹೊರತು ಬಲವಿಲ್ಲ. ಇಲ್ಲಿ ಒಂದು ದಿನ ತಿಂದ್ರೆ ನಿಮಗೆ ಹೊಸ ಉತ್ಸಾಹ ಬಂತು. ಅದಕ್ಕೆ ಹಳ್ಳಿಯ ಜನರು 100 ವರ್ಷ ಹಾಯಾಗಿ ಬದುಕುತ್ತಾರೆ. ಹೌದು ಅತ್ತೆ, ನಾವು ದಿನಕ್ಕೂ ಎಷ್ಟು ಕ್ಯಾಲರಿ ಅಂತ ಆಪ್ ಅಲ್ಲಿ ಲೆಕ್ಕ ಮಾಡ್ಕೋತೀವಿ. ಆದ್ರೆ ಇಲ್ಲಿ ಆ ಲೆಕ್ಕವೆಲ್ಲ ಏನು ಕೆಲ್ಸಕ್ ಬರಲ್ಲ. ರುಚಿ ಮುಂದೆ, ನಮ್ಮ ಆರೋಗ್ಯದ ಮುಂದೆ ಆ ಕ್ಯಾಲರಿಗಳು ಏನಕ್ಕೂ ಲೆಕ್ಕಕ್ಕಿಲ್ಲ ಅಂತ ಗೊತ್ತಾಯ್ತು. ಈ ಒಂದು ದಿನದ ತಿಂಡಿ ನನ್ನಲ್ಲಿ ಏನೋ ತಿಳಿಯದ ಎನರ್ಜಿ ಬಂದಿದೆ ಅತ್ತೆ. ಶಾರದಾ, ಸೊಸೆಯರೆಲ್ಲರಿಗೂ ನಮ್ಮ ತೋಟದಲ್ಲಿ ಬೆಳೆದ ತಾಜಾ ತರಕಾರಿಗಳು, ನೀನು ಹಾಕಿದ ಮಾವಿನಕಾಯಿ ಉಪ್ಪಿನಕಾಯಿ ಕೂಡ ಕೊಡು. ಅವರು ಹೋಗುವಾಗ ತಗೊಂಡು ಹೋಗ್ತಾರೆ. ಪಟ್ಟಣದಲ್ಲಿ ಸಿಗುವ ಒಣಗಿ ಹೋದ ತರಕಾರಿಗಿಂತ ಇದು ಒಳ್ಳೇದಲ್ವಾ? ಅಪ್ಪ, ನಾವು ಈ ಸಲ ಹೋಗುವಾಗ ಎಲ್ಲ ತಗೊಂಡು ಹೋಗ್ತೀವಿ. ಮುಖ್ಯವಾಗಿ ಅಮ್ಮನಕಾಯಿ ಉಪ್ಪಿನಕಾಯಿ ಅದಿದ್ರೆ ಸಾಕು, ನಮಗೆ ಅಡಿಗೆ ಕೂಡ ಅಗತ್ಯವಿಲ್ಲ. ಅಮ್ಮ ಸೊಸೆಂದ್ರೆ, ನಾಳೆ ಬೆಳಿಗ್ಗೆ ನಿಮಗೆ ಉಂಡೆ ಸಜ್ಜಿಗೆ ಎಲ್ಲ ಮಾಡ್ಕೊಡ್ತೀನಿ. ಇದು ಪೂರ್ವಿಕರ ಕಾಲದ ಸ್ವೀಟು. ಅದನ್ನ ತಿಂದ್ರೆ ಮೂಳೆಗಳು ಗಟ್ಟಿಯಾಗುತ್ತೆ. ಡಾಕ್ಟರ್ ಹತ್ರ ಹೋಗಬೇಕಾದ ಕೆಲ್ಸನೇ ಇಲ್ಲ. ಅತ್ತೆ, ನೀವ್ ಇಷ್ಟು ರೀತಿ ಎಷ್ಟೊತ್ತರ ಮಾಡ್ತೀರಾ? ಬೆಳಗಿನ ಜಾವದಿಂದ ಕೆಲಸ ಮಾಡ್ತಾ ಇದ್ದೀರಾ, ನಿಜಕ್ಕೂ ಸುಸ್ತಾಗಲ್ವಾ? ನಿಮ್ಮ ಸಹನೆ ನೋಡ್ತಾ ಇದ್ರೆ ನಮಗೆ ಆಶ್ಚರ್ಯವಾಗುತ್ತೆ. ನಮಗೆ ಈ ಕೆಲಸದಲ್ಲಿ ಆನಂದ ಇದೆ ಅಮ್ಮ. ಸೊಸೆಯರಿಗೆ ಹೊಟ್ಟೆ ತುಂಬಾ ಊಟ ಹಾಕಿ ಅವರು ತಿಂದು ಚೆನ್ನಾಗಿದೆ ಅತ್ತೆ ಅಂತ ಅಂದ್ರೆ ಆ ಬರುವ ತೃಪ್ತಿಯ ಮುಂದೆ ಯಾವತ್ತೂ ಕೆಲ್ಸಕ್ ಬರಲ್ಲ. ಅದೇ ನಮಗೆ ನಿಜವಾದ ವಿಟಮಿನ್. ಹಾಗೆ ಆ 3 ದಿನಗಳು ಶಾರದಾ ತನ್ನ ಹಳ್ಳಿ ಅಡಿಗೆ ಜೊತೆಗೆ ಪಟ್ಟಣದ ಸೊಸೆಯರ ಮನಸ್ಸನ್ನು ಗೆಲ್ಲುತ್ತಾಳೆ. ಆಧುನಿಕ ಆಹಾರಕ್ಕಿಂತ ಅಚ್ಚವಾದ ದೇಸಿ ಅಡಿಗೆಯಲ್ಲಿಯೇ ನಿಜವಾದ ಬಲ ರುಚಿ ಇರುತ್ತದೆ ಎಂದು ಸೊಸೆಯರು ಗ್ರಹಿಸುತ್ತಾರೆ. ಪಟ್ಟಣದಿಂದ ಬಂದಾಗ ಇರುವ ನೀರಸತನ ಹೋಗಿ ಅವರೀಗ ಬಹಳ ಉತ್ಸಾಹದಿಂದ ಕಾಣಿಸುತ್ತಾರೆ. ಅತ್ತೆ, ನಾನೊಂದು ವಿಷಯ ಕೇಳಲಾ? ನೀವು ನಮ್ಮ ಮನೆಗೆ ಬರ್ತೀರಾ? ಅಲ್ಲಿ ನಮ್ಮ ಫ್ರೆಂಡ್ಸ್ ಎಲ್ಲರಿಗೂ ನೀವು ಈ ಅಡಿಗೆ ಮಾಡಿ ತೋರಿಸ್ಬೇಕು. ಅವರೆಲ್ಲರೂ ಡೈಟಿಂಗ್ ಹೆಸರಿಂದ ಏನ್ ತಿಂತಾ ಇದ್ದಾರೋ ಅವ್ರಿಗೆ ಗೊತ್ತಿಲ್ಲ. ಅವರಿಗೆ ಕೂಡ ಈ ಹಳ್ಳಿಯ ರುಚಿನ ತೋರಿಸ್ಬೇಕು ನೀವು.
ತಪ್ಪದೆ ಬರ್ತೀನಮ್ಮ. ಆದ್ರೆ ಪಟ್ಟಣದಲ್ಲೇ ನನಗೆ ಇಂತಹ ರುಬ್ಬಗುಂಡು ಒಲೆ ಬೇಕು. ಆ ಗ್ಯಾಸ್ ಸ್ಟವ್ ಮೇಲೆ ಮಾಡಿದ್ರೆ ರುಚಿ ಬರಲ್ಲಮ್ಮ. ನನ್ನ ರುಚಿ ಬೇಕು ಅಂದ್ರೆ ನನ್ನ ಸ್ಟೈಲ್ ಅಲ್ಲೇ ನಡಿಬೇಕು. ಹಾಗೆ ಅತ್ತೆ, ನಾವು ಈ ಸಲ ಹೋದ್ಮೇಲೆ ನಮ್ಮ ಕಿಚನ್ ನ ಹಾಗೆ ಸೆಟಪ್ ಮಾಡ್ತೀವಿ. ಪಕ್ಕದಲ್ಲಿ ಚಿಕ್ಕ ಒಲೆ ಕೂಡ ಇಟ್ಕೋತೀವಿ. ಅನಾಮಿಕಾ ಅಕ್ಕ ಏನಂತೀಯ? ಹೌದು ಅವನಿ, ಈ ರಸಾಯನದ ತಿಂಡಿಗಿಂತ ನಮ್ಮ ಅತ್ತೆ ಹೇಳಿದ ಪದ್ಧತಿಗಳೇ ಒಳ್ಳೆಯದು. ನಾವು ಕೂಡ ನಮ್ಮ ಪದ್ಧತಿಯನ್ನು ಗೌರವಿಸಬೇಕು. ನೋಡಿದ್ಯೋ ಶಾರದಾ, ನಿನ್ನ ಅಡಿಗೆ ಸೊಸೆಯರಲ್ಲಿ ಎಷ್ಟು ಬದಲಾವಣೆ ತಂದಿದ್ಯೋ. ಕೇವಲ ಅಡಿಗೆಯೇ ಅಲ್ಲ, ನಮ್ಮ ಸಂಸ್ಕೃತಿಯನ್ನು ಕೂಡ ಅವರಿಗೆ ರುಚಿ ತೋರಿಸಿದ್ಯಾ. ಸೊಸೆಯರು ನನ್ನ ಮಕ್ಕಳಂತವರು ರೀ. ಅವರಿಗೆ ಒಳ್ಳೆ ಬುದ್ಧಿ, ಒಳ್ಳೆ ಆಹಾರದ ಅಭ್ಯಾಸ ಮಾಡಿಸೋದು ನನ್ನ ಜವಾಬ್ದಾರಿ. ಅವರು ಆರೋಗ್ಯವಾಗಿದ್ರೆ ಅಲ್ವಾ ನಮ್ಮ ವಂಶ ಚೆನ್ನಾಗಿರುತ್ತೆ. ಅಮ್ಮ, ಈ ಟ್ರಿಪ್ ನಮ್ಮನ್ನ ಮತ್ತೆ ಚಿಕ್ಕ ಮಕ್ಕಳನ್ನಾಗಿ ಮಾಡಿದೆ. ಪಟ್ಟಣದಲ್ಲಿರುವ ಒತ್ತಡ ಎಲ್ಲ ಮರ್ತೋದ್ವಿ. ನಿಂಗೆ ಥ್ಯಾಂಕ್ಸ್ ಅಮ್ಮ. ಈ ಥ್ಯಾಂಕ್ಸ್ ಎಲ್ಲ ಬೇಡ ಕಣೋ. ಎಲ್ಲಿದ್ರು ನೀವು ಆರೋಗ್ಯವಾಗಿರಿ. ಪಟ್ಟಣದಲ್ಲಿ ಮೋಜಲ್ಲಿ ಬಿದ್ದು ಆರೋಗ್ಯನ ನಿರ್ಲಕ್ಷ್ಯ ಮಾಡ್ಕೋಬೇಡಿ. ಅದೇ ಕಣೋ ನನಗೆ ಬೇಕಾಗಿದ್ದು. ಇನ್ನು ಆ ರಾತ್ರಿ ಎಲ್ಲರೂ ಸೇರಿ ಮಹಡಿಯ ಮೇಲೆ ಬೆಳದಿಂಗಳಲ್ಲಿ ಕೂತ್ಕೊಂಡು ಶಾರದಾ ಮಾಡಿದ ಗಮ್ ಅನ್ನುವ ಹುಣಸೆಕಾಯಿ ಪುಳಿಯೋಗರೆ ತಿನ್ನುತ್ತಾ ಮಾತುಗಳಾಡ್ತಾ ಇರ್ತಾರೆ. ಕುಟುಂಬವೆಂದರೆ ಕೇವಲ ಜೊತೆಯಾಗಿರುವುದೇ ಅಲ್ಲ, ಜೊತೆಯಾಗಿ ತಿನ್ನುವುದು, ಪ್ರೇಮವನ್ನ ಹಂಚಿಕೊಳ್ಳುವುದು. ಆ ಮೂವರು ಸೊಸೆಯರಿಗೆ ಕೃಷ್ಣಾಪುರದಲ್ಲಿಯೇ ಅರ್ಥವಾಯಿತು. ಪಟ್ಟಣಕ್ಕೆ ಹೋದ ಮೇಲೆ ಕೂಡ ಅವರು ಅತ್ತೆ ಕಲಿಸಿದ ಪದ್ಧತಿಯನ್ನೇ ಅಭ್ಯಾಸ ಮಾಡ್ಕೋಬೇಕು ಎಂದು ವಾರಕ್ಕೆ ಒಂದು ಸಲವಾದ್ರೂ ಇಂತಹ ದೇಸಿ ಅಡಿಗೆಯನ್ನು ಮಾಡ್ಕೋಬೇಕು ಅಂತ ನಿರ್ಣಯಿಸಿಕೊಳ್ಳುತ್ತಾರೆ. ಆ ಮೂವರು ಸೊಸೆಯರು ಪಟ್ಟಣಕ್ಕೆ ಹೋಗುತ್ತಾ ಅತ್ತೆ ಕೊಟ್ಟ ಪ್ರೇಮವನ್ನು, ರುಚಿಯನ್ನು ಮೂಟೆ ಕಟ್ಟಿಕೊಂಡು ಹೋಗುತ್ತಾರೆ. ಇದು ಇಂದಿನ ಕತೆ. ಮತ್ತೊಂದು ಆಸಕ್ತಿಕರ ಕತೆ ಜೊತೆ ಮತ್ತೆ ಸೇರೋಣ. ಅಲ್ಲಿಯವರೆಗೂ ವಿರಾಮ. ನಮಸ್ತೆ. ಸಿರಿಪುರ ಅನ್ನುವ ಗ್ರಾಮದಲ್ಲಿ ಶಾರದಾ ಪ್ರಸಾದ್ ಅನ್ನುವ ದಂಪತಿಗಳಿರ್ತಾ ಇದ್ರು. ಅವರಿಗೆ ಇಬ್ಬರು ಮಕ್ಕಳು, ರಮೇಶ್, ಸುರೇಶ್. ದೊಡ್ಡ ಮಗ ರಮೇಶ್ ಪಟ್ಟಣದಲ್ಲಿ ಓದಿಕೊಂಡು ಅಲ್ಲಿಯೇ ಕೆಲಸ ಮಾಡುತ್ತಾ ಅನಾಮಿಕಾ ಅನ್ನುವ ಪಟ್ಟಣದ ಹುಡುಗಿಯನ್ನು ಪ್ರೇಮಿಸಿ ಮದುವೆ ಮಾಡಿಕೊಳ್ಳುತ್ತಾನೆ. ಎರಡನೇ ಮಗ ಸುರೇಶ್ ಊರಿನಲ್ಲಿಯೇ ವ್ಯವಸಾಯ ಮಾಡಿಕೊಳ್ಳುತ್ತಾ ಅವನಿ ಅನ್ನುವ ಹಳ್ಳಿಯ ಹುಡುಗಿಯನ್ನು ಮದುವೆ ಮಾಡಿಕೊಂಡಿರ್ತಾನೆ. ಅನಾಮಿಕಾ ರಮೇಶರಿಗೆ ಮಕ್ಕಳು ಹರೀಶ್, ನವ್ಯ ಇರುತ್ತಾರೆ. ಶಾರದಂಗೆ ಮೊದಲಿನಿಂದ ಹಳ್ಳಿಯ ಸಂಪ್ರದಾಯವೆಂದರೆ ಹೆಚ್ಚಿನ ಮಹತ್ವ. ಪಟ್ಟಣದವರ ಅಭ್ಯಾಸವೆಂದರೆ ನಿಜಕ್ಕೂ ಆಗ್ತಾ ಇರಲಿಲ್ಲ. ಅದಕ್ಕೆ ಚಿಕ್ಕ ಸೊಸೆ ಅವನಿ ಎಂದರೆ ಆಕೆಗೆ ಅಮಿತವಾದ ಪ್ರೇಮ. ದೊಡ್ಡ ಸೊಸೆ ಅನಾಮಿಕಾ ಅಂದರೆ ಏನೋ ತಿಳಿಯದ ಕೆಟ್ಟ ನೋಟ. ಒಂದು ದಿನ ಬೆಳಗಿನ ಸಮಯದಲ್ಲಿ ಶಾರದಾ ಹಾಲಲ್ಲಿ ಕುತ್ಕೊಂಡು ಕಾಫಿ ಕುಡಿತಾ ಇರ್ತಾಳೆ. ಆಗಲೇ ಅವನಿ ಬಂದು ಶಾರದಳ ಕಾಲಿಗೆ ಬೀಳುತ್ತಾಳೆ. ಅತೆ, ಪಾದ ನಮಸ್ಕಾರ. ರಾತ್ರಿ ನಿಮ್ಗೆ ನಿದ್ರೆ ಚೆನ್ನಾಗಿ ಬಂತ? ದೀರ್ಘ ಸುಮಂಗಲಿ ಭವಮ್ಮ. ಹೀಗೆ ಬೆಳಿಗ್ಗೆನೆ ಎದ್ದು ತಲೆ ಸ್ನಾನ ಮಾಡಿ ಬೊಟ್ಟೆ ಇಟ್ಕೊಂಡು ಕಾಣಿಸ್ತಾ ಇದ್ರೆ ಸಾಕ್ಷಾತ್ ಲಕ್ಷ್ಮೀ ದೇವಿ ಹಾಗೆ ಆಗ್ತೀಯ ತಾಯಿ. ನನ್ನ ಅದೃಷ್ಟ ಬಿದ್ದು ನಿನ್ನಂತ ಹಳ್ಳಿ ಸೊಸೆ ಸಿಕ್ಕದ್ಲಮ್ಮ. ಅದೆಲ್ಲ ನೀವೇ ಬೆಳೆಸಿದ್ದು ಅತ್ತೆ. ನಮ್ಮ ಹಳ್ಳಿಯ ಪದ್ಧತಿಗಳೇ ಬೇರೆ ಅಲ್ವಾ. ದೊಡ್ಡವರನ್ನು ಗೌರವಿಸುವುದು ನಮ್ಮ ರಕ್ತದಲ್ಲಿಯೇ ಇರುತ್ತೆ. ಹೌದು ತಾಯಿ, ಹೌದು. ಅದೇ ಪಟ್ಟಣದ ಸೊಸೆ ಅನಾಮಿಕಳನ್ನು ನೋಡು, ಇನ್ನೂ ನಿದ್ರೆಯಿಂದ ಎದ್ದಿದ್ದಾಳೋ ಇಲ್ವೋ. ಸೂರ್ಯ ಮೇಲಕ್ಕೆ ಬಂದ್ರು ಅವಳಿಗೆ ಎಚ್ಚರವಾಗಲ್ಲ. ಅಷ್ಟರಲ್ಲಿ ಅನಾಮಿಕಾ ಹಾಲ್ಗೆ ಬರುತ್ತಾಳೆ. ಕೈಯಲ್ಲಿ ಲ್ಯಾಪ್ಟಾಪ್ ಬ್ಯಾಗ್, ಭುಜಕ್ಕೆ ಪರ್ಸು ತಗಲಿಸಿಕೊಂಡು ಗಾಬರಿಯಿಂದ ಇರ್ತಾಳೆ. ಗುಡ್ ಮಾರ್ನಿಂಗ್ ಅತ್ತೆ. ಮಾವ ಎದ್ರಾ? ಅವರಿಗೆ BP ಟ್ಯಾಬ್ಲೆಟ್ಸ್ ಹಾಕೊಳ್ಬೇಕಾದ ಟೈಮ್ ಆಯ್ತು. ಎದ್ರಮ್ಮ, ಆದ್ರೂ ನಿಂಗೇನಕ್ಕೆ ಗಡಿಬಿಡಿ? ಬೆಳಗಿನ ಎಲ್ಲಿಗೆ ಹೊರಟಿದ್ಯಾ? ಮನೆಯಲ್ಲಿ ಕೆಲಸವೆಲ್ಲ ಯಾರು ಮಾಡ್ತಾರೆ ಅಂದ್ಕೊಂಡಿದ್ಯಾ? ಅತ್ತೆ, ಈ ದಿನ ನನಗೆ ಆಫೀಸಲ್ಲಿ ಇಂಪಾರ್ಟೆಂಟ್ ಮೀಟಿಂಗ್ ಇದೆ, ಅದಕ್ಕೆ ಬೇಗನೆ ಹೋಗ್ತಾ ಇದ್ದೀನಿ. ಮನೆ ಕೆಲಸದವಳು ಲಕ್ಷ್ಮಿಗೆ ಎಲ್ಲ ಹೇಳಿದ್ದೀನಿ. ಹರೀಶ್, ನವ್ಯರನ್ನು ಸ್ಕೂಲ್ ಬಸ್ ಹತ್ತಿಸಿ ಹೋಗ್ತೀನಿ. ನೋಡಿದ್ಯಾವನಿ, ಪಟ್ಟಣದ ಓದು ಉದ್ಯೋಗ ಅಂದ್ರೆ ಇಷ್ಟೇ. ಮನೇನ ಮಕ್ಕಳನ್ನ ಏನು ಹಚ್ಕೊಳ್ಳೋದಿಲ್ಲ. ಈಗ ನೋಡು, ಆಫೀಸು ಮೀಟಿಂಗು ಅಂತ ತಿರುಗ್ತಾ ಇರ್ತಾರೆ. ಹೆಣ್ಣು ಅಂದ ಮೇಲೆ ಅಡಿಗೆ ಮನೆಯಲ್ಲಿ ಸೌಟು ತಿರುಗಿಸ್ಬೇಕು ಹೊರತು ಈ ಕಂಪ್ಯೂಟರ್ ಮುಂದೆ ಕುತ್ಕೊಂಡ್ರೆ ಏನ್ ಬರುತ್ತೆ? ಅದೇ ಅಲ್ವಾ ಅತ್ತೆ. ನಮ್ಮೂರಾದ್ರೆ ಸೊಸೆಯರು ಅಂದ್ರೆ ಬೆಳಗಿನ ಜಾವೇ 4 ಗಂಟೆಗೆ ಎದ್ದು ಬಾಗಿಲು ತೊಳೆದು ರಂಗೋಲಿ ಹಾಕಿ ಎಲ್ರಿಗೂ ಟಿಫಿನ್ ರೆಡಿ ಮಾಡ್ತಾ ಇದ್ಲು. ಈ ಪಟ್ಟಣದವರಿಗೆ ಅದೆಲ್ಲಿ ಬರುತ್ತೆ? ಅವ್ರಿಗೆಲ್ಲ ಮೆಷಿನೇ ಅಲ್ವಾ. ಅತ್ತೆ, ನಾನು ಕೆಲಸ ಮಾಡ್ತಾ ಇದ್ದೀನಿ. ಮನೆ ಜವಾಬ್ದಾರಿ ಯಾವತ್ತೂ ನಿರ್ಲಕ್ಷ್ಯ ಮಾಡಿಲ್ವಲ್ಲ. ರಾತ್ರಿ ಎಲ್ಲರಿಗೂ ನಾನೇ ಅಲ್ವಾ ಅಡಿಗೆ ಮಾಡಿದ್ದು. ಏನೋ ಕುಕ್ಕರ್ನಲ್ಲಿ ಬಿಸಾಕಿ 2 ಕೂಗು ಕೂಗ್ಸಿದ್ರೆ ಅಡಿಗೆ ಆದಾಗ ಅವನಿನ ನೋಡು, ಸೀಗಡಿ ಪಚ್ಚಡಿನ ಎಷ್ಟು ಚೆನ್ನಾಗಿ ರುಬ್ಬಿದ್ಲು. ಆ ಕೈ ರುಚಿ ನಿನ್ಗೇನ್ ಗೊತ್ತಾಗುತ್ತೆ ಬಿಡು. ಸರಿ ಸರಿ, ನಿನ್ನ ಆಫೀಸ್ಗೆ ಟೈಮ್ ಆಗಿ ಹೋಗ್ತಾ ಇದೆಯಲ್ಲ, ಹೋಗು. ನನ್ ಕರ್ಮವಿಲ್ದಿದ್ರೆ ಈ ವಯಸ್ಸಲ್ಲಿ ಕೂಡ ನಾನೇ ಮಾಡ್ಕೊಂಡು ತಿನ್ಬೇಕು. ಅಷ್ಟರಲ್ಲಿಯೇ ಪ್ರಸಾದ್ ಅಲ್ಲಿಗೆ ಬರುತ್ತಾನೆ. ಏನ್ ಶಾರದಾ, ಬೆಳಿಗ್ಗೆನೆ ಶುರು ಮಾಡಿದ್ಯಾ? ಅನಾಮಿಕಾ ನಮ್ಮ ಮನೆಗೆ ಬಂದ ಮೇಲೆ ನಮ್ಮ ಆರ್ಥಿಕ ಪರಿಸ್ಥಿತಿ ಎಷ್ಟು ಚೆನ್ನಾಗಿದೆ ನಿಂಗೆ ಗೊತ್ತಾಗಿಲ್ವಾ? ಅವಳು ಕಷ್ಟಪಟ್ಟು ಸಂಪಾದಿಸ್ತಾ ಇದ್ದಾಳೆ, ಆದ್ರಿಂದ ನಾವು ಇಷ್ಟು ದರ್ಜೆಯಿಂದ ಬದುಕ್ತಾ ಇದ್ದೀವಿ. ದುಡ್ಡಂದ್ರೆ ಇದ್ರೆ ಸರಿ ಹೋಗುತ್ತಾರೆ, ಸಂಸ್ಕಾರವಿರಬೇಕು, ಪದ್ಧತಿ ಇರಬೇಕು. ಅವನಿನ ನೋಡಿ ಎಷ್ಟು ಪದ್ಧತಿಯಿಂದ ಇರ್ತಾಳೆ. ನನ್ನ ಕಾಲೊತ್ತಿ ನನಗೆ ಸೇವೆ ಮಾಡ್ತಾಳೆ. ಅನಾಮಿಕಾ ಯಾವತ್ತಾದ್ರೂ ನನ್ನ ಕಾಲು ತಿಕ್ಕಿದ್ದನ್ನ ನೋಡಿದ್ದೀರಾ?
ಮಾವಯ್ಯ, ನಾನು ಹೋಗ್ತಾ ಇದ್ದೀನಿ, ಮಕ್ಕಳು ವೆಯ್ಟ್ ಮಾಡ್ತಾ ಇದ್ದಾರೆ ಎಂದು ಕಣ್ಣೀರಿನಿಂದ ಹೇಳಿ ಅನಾಮಿಕಾ ಅಲ್ಲಿಂದ ಹೊರಟು ಹೋಗುತ್ತಾಳೆ. ಶಾರದಾ, ನೀನು ಮಾಡ್ತಾ ಇರೋದು ನಿಜವಾಗಿಯೂ ತಪ್ಪು. ಮನುಷ್ಯರನ್ನು ಜಾಗದ ಮೇಲಿಂದಲ್ಲ, ಮನಸ್ಸನ್ನು ನೋಡಿ ನೋಡ್ಬೇಕು. ನಮಗೆ ನೀತಿ ಹೇಳ್ಬೇಡಿ, ನಂಗೊತ್ತು ಯಾರು ಒಳ್ಳೆಯವರು ಯಾರು ಕೆಟ್ಟವರು ಅಂತ. ನನ್ನ ಚಿಕ್ಕ ಸೊಸೆ ಬಂಗಾರ ತಾಯಿ. ಹಾಗಿರುವಾಗ ಸಾಯಂಕಾಲದ ವೇಳೆಯ ಸಮಯದಲ್ಲಿ ಶಾರದಾ ಅವನಿ ಮನೆಯಲ್ಲಿರುತ್ತಾರೆ. ಅವನಿ, ಸ್ವಲ್ಪ ಸೊಂಟ ನೋವ್ತಾ ಇದೆಯೇ? ಆ ಅನಾಮಿಕಾ ಇನ್ನೂ ಬಂದಿಲ್ಲ, ನೀನು ಸ್ವಲ್ಪ ಆಯಿಲ್ ತಂದು ನನ್ನ ಸೊಂಟಕ್ಕೆ ತಿಕ್ತೀಯಾ? ಒಬ್ಬ, ಈಗ ಆಯಿಲ್ ತಿಕ್ಬೇಕಾ? ಸೀರಿಯಲ್ ಟೈಮ್ ಆಗ್ತಾ ಇದೆ ಅತ್ತೆ. ಏನಮ್ಮ? ಏನಿಲ್ಲ ಅತ್ತೆ, ಈಗ್ಲೇ ತರ್ತೀನಿ. ಆದ್ರೆ ನನಗ್ ಸ್ವಲ್ಪ ತಲೆ ನೋವ್ತಾ ಇದೆ. ಈ ದಿನ ಹಗಲೆಲ್ಲ ಬಟ್ಟೆ ಒಗೆದು ಮನೆ ಒರೆಸಿ ಸುಸ್ತಾಗಿದೆ ಅಲ್ವಾ? ಅಯ್ಯೋ ಹೌದಲ್ವಾ, ನೀನೆಷ್ಟು ಕಷ್ಟಪಡ್ತೀಯ ತಾಯಿ. ಅನಾಮಿಕಾ ಏನು AC ರೂಮಲ್ಲಿ ಕೂತ್ಕೊಂಡ್ ಬರ್ತಾಳೆ. ಸರಿ ಬಿಡು, ನೀನ್ ಹೋಗಿ ರೆಸ್ಟ್ ತಗೋ, ನಾನು ಏನು ಒಂದು ತರ ಅಡ್ಜಸ್ಟ್ ಆಗ್ತೀನಿ. ಅಮ್ಮಯ್ಯ, ತಪ್ಪಿಸ್ಕೊಂಡೆ. ಹಾಗೆ ಅಂದುಕೊಂಡು ಅವನಿ ರೂಮ್ ಒಳಗೆ ಹೋಗಿ ಫೋನ್ ನೋಡ್ತಾ ಕೂತ್ಕೋತಾಳೆ. ಇಷ್ಟರಲ್ಲಿ ರಮೇಶ್ ಸುರೇಶ್ ಇಬ್ಬರು ಮನೆಗೆ ಬರುತ್ತಾರೆ. ಅಮ್ಮ, ಕಾಫಿ ಕೊಡ್ತೀಯಾ? ಅವನಿಗೆ ತಲೆನೋವು ಆಗ್ತಾ ಇದೆ ಕಣೋ, ಪಾಪ ಹಗಲೆಲ್ಲ ಕಷ್ಟಪಟ್ಟಿದ್ದಾಳಲ್ಲ, ನೀನೇ ಹೋಗಿ ಕಲ್ಸ್ಕೋ. ದಿನಾನು ಇದೇನಾ? ಆಕೆ ಯಾವಾಗ ನೋಡಿದ್ರು ಫೋನಲ್ಲಿ ರೀಲ್ಸ್ ನೋಡ್ತಾ ಕೂತಿರ್ತಾಳೆ, ನೀನೇನೋ ಕಷ್ಟಪಡ್ತಾಳೆ ಅಂತ್ಯಾ. ಬಾಯ್ ಮುಚ್ಚು, ನನ್ ಸೊಸೆ ಬಗ್ಗೆ ಏನಂದ್ರು ನಾನ್ ಸುಮ್ನಿರಲ್ಲ. ಅದೇ ಸಮಯದಲ್ಲಿ ಅನಾಮಿಕಾ ಆಫೀಸಿಂದ ಬರುತ್ತಾಳೆ. ಕೈಯಲ್ಲಿ ಸ್ವೀಟ್ ಬಾಕ್ಸ್, ಹೂಗುಚ್ಛ ಇರುತ್ತದೆ. ಅತ್ತೆ, ಮಾವಯ್ಯ, ಈ ದಿನ ನನ್ಗೆ ಪ್ರಮೋಷನ್ ಬಂದಿದೆ, ಮ್ಯಾನೇಜರ್ ಆಗಿ ಪ್ರಮೋಟ್ ಮಾಡಿದ್ದಾರೆ. ತುಂಬಾ ಸಂತೋಷ ತಾಯಿ, ನಿಜವಾಗಿಯೂ ಎಷ್ಟು ಗೌರವ ಅನ್ಸುತ್ತ. ಪ್ರಮೋಷನ್ ಬಂದ್ರೆ ಮನೆಗೆ ಕೊಂಬು ಬರ್ತಾ, ಆದ್ರೂ ಹೆಣ್ಣಿಗೆ ಇದೆಲ್ಲ ಇರಕ್ಕೆ ಟೈಮ್ಗೆ ಮನೆಗ್ ಬಂದು ಗಂಡಂಗ್ ಸ್ವಲ್ಪ ಅನ್ನ ಹಾಕಿದ್ರೆ ಸಾಕು. ಅಮ್ಮ, ಯಾಕಮ್ಮ ಹಾಗೆ ಮಾತಾಡ್ತಾ ಇದ್ಯಾ? ಅವಳೆಷ್ಟು ಕಷ್ಟ ಪಡ್ತಾ ಇದ್ರು ನಂಗ್ ಗೊತ್ತು. ಕನಿಷ್ಠ ಅಭಿನಂದಿಸಿದ್ದೆ ಇದ್ರು ಪರವಾಗಿಲ್ಲ, ನಿರುತ್ಸಾಹ ಪಡಿಸ್ಬೇಡ. ಪರವಾಗಿಲ್ಲ ರಮೇಶ್, ಅತ್ತೆಗೆ ಹಳೆ ಕಾಲದ ಆಲೋಚನೆ ಇರುತ್ತಲ್ವಾ, ನಿಧಾನವಾಗಿ ಅರ್ಥ ಮಾಡ್ಕೋತಾರೆ ಬಿಡಿ. ಹಾಗೆಂದು ಅನಾಮಿಕಾ ಸ್ವೀಟ್ಸ್ ಎಲ್ಲರಿಗೂ ಕೊಡುತ್ತಾಳೆ. ಅವನಿ ಸ್ವೀಟ್ ತೆಗೆದುಕೊಳ್ಳುತ್ತಾ, ಅಕ್ಕ, ಪ್ರಮೋಷನ್ ಅಂದ್ರೆ ಸಂಬಳ ಕೂಡ ಹೆಚ್ಚಾಗುತ್ತಾ? ಅಂದ್ರೆ ನಮ್ಮವರಿಗೆ ಹೊಸ ಬೈಕ್ ಕೊಡಿಸ್ಬೋದಲ್ಲ, ಹಳೇದು ತುಂಬಾ ಟ್ರಬಲ್ ಕೊಡ್ತಾ ಇದೆ. ತಪ್ಪದೆ ಅವನಿ, ಸುರೇಶ್ಗೆ ಬೈಕ್ ಅಗತ್ಯವಲ್ಲ, ನಾಳೆನೆ ಬುಕ್ ಮಾಡೋಣ. ನೋಡು ಎಷ್ಟು ಅಹಂಕಾರ, ದುಡ್ಡಿದೆ ಅಂತ ಚಿಕ್ಕವನನ್ನ ಬೇಡ್ಕೊಳ್ಳೋನಾಗಿ ಮಾಡಿದ್ದಾಳೆ ಎಂದು ಮನಸ್ಸಿನಲ್ಲಿ ಅಂದುಕೊಂಡ ಶಾರದಾ ಮೇಲಕ್ಕೆ ಮಾತ್ರ, ನೀನೇ ಏನು ಕೊಂಡ್ಕೋತೀಯಾ, ಅವನೇ ಕೊಂಡ್ಕೋತಾನೆ ಎಂದು ಅನ್ನುತ್ತಾಳೆ. ಹಾಗೆ ದಿನಗಳು ಕಳೆಯುತ್ತಾ ಇರುತ್ತದೆ. ಒಂದು ದಿನ ರಾತ್ರಿ ಶಾರದಂಗೆ ವಿಪರೀತವಾದ ಎದೆನೋವು ಬರುತ್ತದೆ. ಮನೆಯಲ್ಲಿ ಗಂಡಸರು ಯಾರೂ ಇರುವುದಿಲ್ಲ. ರಮೇಶ್, ಸುರೇಶ್, ಪ್ರಸಾದ್ ಊರಿನಲ್ಲಿ ನಡೆಯುವ ಜಾತ್ರೆಗೆ ಸಾಮಾನು ತರೋದಕ್ಕೆ ಹೋಗಿರುತ್ತಾರೆ. ಮನೆಯಲ್ಲಿ ಶಾರದಾ, ಅನಾಮಿಕಾ, ಅವನಿ ಮಾತ್ರವೇ ಇರುತ್ತಾರೆ. ಅಮ್ಮ, ನೋವು, ಎದೆ ಚೂರಾಗ್ತಾ ಇರೋ ಅನಿಸ್ತಾ ಇದೆ. ಅವನಿ, ಅವನಿ. ಆ ಸಮಯದಲ್ಲಿ ಅವನಿ ಪಕ್ಕದ ರೂಮಲ್ಲಿ ನಿದ್ರೆ ಹೋಗ್ತಾ ಇರ್ತಾಳೆ. ಶಾರದಳ ಅರ್ಚಾಟ ಕೇಳಿ ಎಚ್ಚರವಾಗುತ್ತದೆ. ಆದ್ರೆ ಸೋಂಬೇರಿತನದಿಂದ ಮತ್ತೆ ಬೆಡ್ಶೀಟ್ ಹೊಕ್ಕೋತಾಳೆ. ಅವನಿ ತನ್ನಲ್ಲಿ ತಾನು, ಈ ಮುದುಕಿಗೆ ಇದೇ ಕೆಲಸ, ರಾತ್ರಿ ಹೊತ್ತು ಏನೋ ಒಂದು ಗಲಾಟೆ ಮಾಡ್ತಾನೆ ಇರ್ತಾಳೆ. ಈಗ ಹೋಗಿ ಕೇಳಿದ್ರೆ ಒಳ್ಳೆ ನೀರು ಕೊಡು, ಕಾಲುತ್ತು ಅಂತಾಳೆ. ಯಾರಾದ್ರೂ ನೋಡ್ಕೋತಾರೆ ಬಿಡು, ನನಗ್ ನಿದ್ರೆ ಬರ್ತಾ ಇದೆ. ಆ ಸಮಯದಲ್ಲಿ ಶಾರದಾ ನೋವು ಸಹಿಸಲಾರದೆ ಮಂಚದ ಮೇಲೆ ವಿಲವಿಲ ಒದ್ದಾಡ್ತಾ ಇರ್ತಾಳೆ. ಅನಾಮಿಕಾ, ಅವನಿ, ಯಾರಾದ್ರೂ ಬಂದ್ರೆ ಸತ್ ಹೋಗ್ತಾ ಇದ್ದೀನಿ. ಆಗ ಅನಾಮಿಕಾ ತನ್ನ ರೂಮಿನಲ್ಲಿ ಲ್ಯಾಪ್ಟಾಪ್ ಅಲ್ಲಿ ವರ್ಕ್ ಮಾಡ್ಕೋತಾ ಇರ್ತಾಳೆ. ಶಾರದಳ ಮುಳುಗುವ ಶಬ್ದ ಕೇಳಿ ತಕ್ಷಣ ಓಡಿಕೊಂಡು ಬರುತ್ತಾಳೆ. ಅದೇ, ಏನಾಯ್ತು ಅತ್ತೆ? ಎದೆ ನೋವ್ತಾ ಇದೆ ಅಮ್ಮ, ಉಸಿರಾಡ್ತಾ ಇಲ್ಲ ಅನಾಮಿಕಾ. ಅನಾಮಿಕಾ ಗಾಬರಿಯಾಗದೆ ತಕ್ಷಣ ಫೋನ್ ತೆಗೆದು ಆಂಬ್ಯುಲೆನ್ಸ್ಗೆ ಕಾಲ್ ಮಾಡುತ್ತಾಳೆ. ಅತ್ತೆ, ಭಯಪಡ್ಬೇಡಿ, ನಾನಿದ್ದೀನಲ್ಲ, ಈಗ್ಲೇ ಹಾಸ್ಪಿಟಲ್ಗೆ ಹೋಗೋಣ. ಹಾಗೆ ಅಂದುಕೊಳ್ಳುತ್ತಲೇ ಅನಾಮಿಕಾ ತಕ್ಷಣ ಅವನಿ ರೂಮಿನ ಬಾಗಿಲು ತಟ್ಟುತ್ತಾಳೆ. ಅವನಿ, ಅವನಿ, ಬಾಗಿಲು ತೆಗೆ, ಅತ್ತೆಗೆ ಸೀರಿಯಸ್ ಆಗಿದೆ. ಅವನಿ ಒಳಗಿಂದ ಬೇಸರಿಕೆಯಿಂದ, ಅಕ್ಕ, ಅಂತ ಏನೇನಿಲ್ಲ, ಅತ್ತೆಗೆ ಆಸಿಡಿಟಿ ಆಗಿರುತ್ತೆ, ಸೋಡಾ ಕುಡಿಸಿದ್ರೆ ಸರಿ ಹೋಗುತ್ತೆ, ನನ್ ನಿದ್ದೆ ಹಾಳು ಮಾಡ್ಬೇಡ. ಅವನಿ, ಹೊರಗ್ ಬಾ ಮೊದ್ಲು. ನಿನ್ನ ಆಸಿಡಿಟಿ ಅಲ್ಲ, ಆಕೆಗೆ ಬೆವರು ಕೂಡ ಬರ್ತಾ ಇದೆ, ಪಲ್ಸು ಬಿದ್ದು ಹೋಗ್ತಾ ಇದೆ. ನಾವು ತಕ್ಷಣ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ಬೇಕು, ನನ್ಗೆ ಹೆಲ್ಪ್ ಮಾಡು. ಓ ಗಾಡ್, ಅರ್ಧ ರಾತ್ರಿ ಹಾಸ್ಪಿಟಲ್ ಅಂದ್ರೆ ನನ್ನಿಂದಾಗಲ್ಲಕ್ಕ. ನನಗೆ ಬ್ಲಡ್ ಅಂದ್ರೆ ಭಯ, ಹಾಸ್ಪಿಟಲ್ ವಾಸನೆ ಕೂಡ ಆಗೋದಿಲ್ಲ. ನೀನೇ ಕರ್ಕೊಂಡು ಹೋಗು, ನಾನು ಮನೆ ಹತ್ರ ಮಕ್ಕಳನ್ನ ನೋಡ್ಕೋತೀನಿ. ಅತ್ತೆ ಪ್ರಾಣ ಹೋಗುವಾಗಿದ್ರೆ ನಿನಗೆ ನೆಪ ನೆನಪಿಗೆ ಬರುತ್ತಾ? ಛೀ, ನಿನ್ನ ಹತ್ರ ಮಾತಾಡೋ ಟೈಮ್ ಇಲ್ಲ ನಂಗೆ. ಅನಾಮಿಕಾ ಒಬ್ಬಳೆ ಶಾರದಳನ್ನು ಕಾರುವರೆಗೆ ಎತ್ಕೊಂಡು ಹೋಗ್ತಾಳೆ. ಡ್ರೈವರ್ ಇಲ್ಲದೆ ಇದ್ದರಿಂದ ತಾನೇ ಡ್ರೈವಿಂಗ್ ಸೀಟಲ್ಲಿ ಕುತ್ಕೋತಾಳೆ. ಶಾರದಳನ್ನು ಹಿಂದಿನ ಸೀಟಲ್ಲಿ ಮಲಗಿಸುತ್ತಾಳೆ. ಅತ್ತೆ, ಧೈರ್ಯವಾಗಿರಿ, 10 ನಿಮಿಷದಲ್ಲಿ ಹಾಸ್ಪಿಟಲ್ ಇರೋಣ, ನಿಮ್ಗೇನು ಆಗಲ್ಲ ಅಂತ ನಾನು ಮಾತು ಕೊಡ್ತಾ ಇದ್ದೀನಿ. ಹಾಗೆ ಅನ್ನುತ್ತಾ ಇರುವಾಗ ಶಾರದಾ ಕಾರಿನ ಕನ್ನಡಿಯಿಂದ ಅವನಿ ಕಡೆ ನೋಡ್ತಾಳೆ. ಅವನಿ ಬಾಗಿಲ ಹತ್ರ ನಿಂತ್ಕೊಂಡು,
ಅಮ್ಮಯ್ಯ ಹೊರಟೋದ್ರು, ಹಾಯಾಗಿ ಮಲ್ಕೋಬಹುದು ಅಂದುಕೊಳ್ಳುವ ಹಾಗೆ ಒಳಗಡೆಗೆ ಹೋಗೋದು ಶಾರದಳಿಗೆ ಸ್ಪಷ್ಟವಾಗಿ ಕಾಣಿಸುತ್ತದೆ. ಶಾರದಳ ಕಣ್ಣಿನಲ್ಲಿ ನೀರು ಬರುತ್ತೆ. ಹಾಗೆ ಅವರು ಪಟ್ಟಣದಲ್ಲಿರುವ ದೊಡ್ಡ ಕಾರ್ಪೊರೇಟ್ ಹಾಸ್ಪಿಟಲ್ಗೆ ಸೇರಿಕೊಳ್ಳುತ್ತಾರೆ. ಅನಾಮಿಕಾ ಶಾರದಳನ್ನು ಎಮರ್ಜೆನ್ಸಿ ವಾರ್ಡ್ ಅಲ್ಲಿ ಜಾಯಿನ್ ಮಾಡ್ತಾಳೆ. ಡಾಕ್ಟರ್ ತಕ್ಷಣ ಟ್ರೀಟ್ಮೆಂಟ್ ಶುರು ಮಾಡುತ್ತಾರೆ. ಒಳ್ಳೆ ಟೈಮ್ಗೆ ಕರ್ಕೊಂಡ್ ಬಂದಿದ್ದೀರಮ್ಮ. ಇನ್ನೊಂದು ಅರ್ಧ ಗಂಟೆ ಲೇಟ್ ಆಗಿದ್ರೆ ಹಾರ್ಟ್ ಸ್ಟ್ರೋಕ್ ಸಿವಿಯರ್ ಆಗಿ ಪ್ರಾಣಕ್ಕೆ ಪ್ರಮಾದವಾಗ್ತಾ ಇತ್ತು. ಈಗ ಆಕೆ ಸ್ಟೇಬಲ್ ಆಗಿದ್ದಾರೆ, ಆದ್ರೆ ಅಬ್ಸರ್ವೇಷನ್ ಅಲ್ಲಿ ಇರ್ಬೇಕು. ಥ್ಯಾಂಕ್ ಯು ಡಾಕ್ಟರ್. ಎಷ್ಟು ಖರ್ಚಾದ್ರೂ ಪರವಾಗಿಲ್ಲ, ಬೆಸ್ಟ್ ಟ್ರೀಟ್ಮೆಂಟ್ ಕೊಡಿ. ಸರಿಯಮ್ಮ, ಫಾರ್ಮಾಲಿಟೀಸ್ ಎಲ್ಲ ಪೂರ್ತಿ ಮಾಡಿ. ಹಾಗೆ ಅಂದ ಮೇಲೆ ತಕ್ಷಣ ಅನಾಮಿಕಾ ದುಡ್ಡನ್ನು ಕಟ್ಟಿ ಔಷಧಿ ತಂದು ರಾತ್ರಿಯೆಲ್ಲ ಶಾರದಳ ಪಕ್ಕದಲ್ಲೇ ಕೂತ್ಕೊಂಡು ಸೇವೆ ಮಾಡ್ತಾಳೆ. ಶಾರದಂಗೆ ಪ್ರಜ್ಞೆ ಬಂದಾಗ ನೋಡಿದರೆ ಅನಾಮಿಕಾ ತನ್ನ ಕೈಯನ್ನು ಹಿಡಿದುಕೊಂಡು ಅಳ್ತಾ ಇರೋದು ಕಾಣಿಸುತ್ತೆ. ಅನಾಮಿಕಾ, ನೀರಸವಾಗಿ ಶಾರದ ಅನಾಮಿಕಳನ್ನು ಕರೆಯುತ್ತಲೇ ಅನಾಮಿಕಾ ತಕ್ಷಣ ಎದ್ದು, ಅತ್ತೆ ಪ್ರಜ್ಞೆ ಬಂತ? ಈಗ ಹೇಗಿದೆ? ನೋವು ಸ್ವಲ್ಪ ಕಡಿಮೆ ಆಯ್ತಾ? ನೀರೇನಾದ್ರೂ ಕುಡಿತೀರಾ? ಅನಾಮಿಕಾ, ನನ್ನನ್ನು ಬದುಕಿಸಿದ್ಯಾ ಅಮ್ಮ. ನಾನು ನಿನ್ನನ್ನೆಷ್ಟೋ ಮಾತಂದೆ. ಪಟ್ಟಣದ ಹುಡುಗಿ ಅಂತ, ನಿನಗೆ ಪೊಗುರು ಅಂತ, ಕೆಲಸವೇನು ಬರಲ್ಲ ಅಂತ ನಿಂದಿಸಿದೆ ಅಮ್ಮ. ಆದ್ರೆ ಕಡೆ ನಿಮಿಷದಲ್ಲಿ ನನ್ನ ಪ್ರಾಣವನ್ನು ನಿಲ್ಸಿದ್ದೆ ನೀನೇ ಅಮ್ಮ. ಅತ್ತೆ, ಗತದ ಬಗ್ಗೆ ಈಗ ಏನಕ್ಕೆ? ನೀವು ನನ್ನ ತಾಯಿ ಅಂತವರು. ನಿಮ್ಮನ್ನ ಕಾಪಾಡ್ಕೊಳ್ಳೋದು ನನ್ನ ಜವಾಬ್ದಾರಿ. ಇದರಲ್ಲಿ ದೊಡ್ಡದೇನಿದೆ? ಇಲ್ಲ ಅನಾಮಿಕಾ, ನಾನು ತಪ್ಪು ಮಾಡಿದೆ. ಅವನಿ ಹಳ್ಳಿ ಹುಡುಗಿ, ಕಲ್ಮಶವಿಲ್ಲದವಳು, ನನ್ನ ಮೇಲೆ ಪ್ರೇಮವಿದೆ ಅಂದ್ಕೊಂಡೆ. ಆದ್ರೆ ನಿನ್ನೆ ರಾತ್ರಿ ನಾನು ಸಾವು ಬದುಕಿನಲ್ಲಿದ್ದಾಗ ಅವಳು ಕನಿಷ್ಠ ರೂಮಿಂದ ಹೊರ ಕೂಡ ಬರ್ಲಿಲ್ಲ ಅಮ್ಮ. ಬಹಳ ಬೇಜಾರ್ ಮಾಡ್ಕೊಂಡ್ಲು. ನೀನು ಪಟ್ಟಣದ ಹುಡುಗಿ ಆದ್ರೂ ಮಾನವತ್ವ ಇದ್ದವಳು. ಆಪತ್ತಿನಲ್ಲಿದ್ದಾಗ ಆದರಿಸುವ ಗುಣ ಮುಖ್ಯ ಹೊರತು ಹುಟ್ಟಿದ ಊರು ಅಲ್ಲ ಅಂತ ನನಗೆ ಬುದ್ಧಿ ಬರೋ ಹಾಗೆ ಮಾಡಿದೆ ಅಮ್ಮ. ಇಷ್ಟರಲ್ಲಿ ಪ್ರಸಾದ್, ರಮೇಶ್, ಸುರೇಶ್ ವಿಷಯ ತಿಳಿಯುತ್ತಲೇ ಗಾಬರಿಯಿಂದ ಹಾಸ್ಪಿಟಲ್ಗೆ ಬರುತ್ತಾರೆ. ಅವನಿ ಕೂಡ ಅಲ್ಲಿಗೆ ಬರ್ತಾಳೆ. ಶಾರದಾ, ಹೇಗಿದೆಯಮ್ಮ ಈಗ? ಎಂತ ಕೆಲಸ ನಡೆದೋಯ್ತು? ಮನೆಗೆ ಬಂದ ಮೇಲೆ ಅವನಿ ಹೇಳಿದ್ರೆ ಗೊತ್ತಾಯ್ತು. ಶಾರದ ಕೋಪದಿಂದ ಅವನಿ ಕಡೆ ನೋಡುತ್ತಾ, ಅವನಿ ಹೇಳದ್ಲಾ? ಏನ್ ಹೇಳಿದ್ಲು? ಅತ್ತೆಗೆ ಆರೋಗ್ಯ ಚೆನ್ನಾಗಿಲ್ಲದೆ ಅನಾಮಿಕಾ ಅಕ್ಕ ಹಾಸ್ಪಿಟಲ್ಗೆ ಕರ್ಕೊಂಡು ಹೋದ್ಲು ಅಂತ ಹೇಳದ್ಲಾ? ಇಲ್ಲ ನಾನ್ ನಿದ್ದೆ ಹೋದ್ರೆ ಡಿಸ್ಟರ್ಬ್ ಮಾಡಿದ್ರು ಅಂತ ಹೇಳದ್ಲಾ? ಅತ್ತೆ, ಅದು ನನಗೆ ನಿಜವಾಗಿ ಭಯವಾಯ್ತು ಅತ್ತೆ. ಅದಕ್ಕೆ ನಿಲ್ಸೆ ನಿನ್ನ ನಾಟಕ. ರಾತ್ರಿ ನನ್ನ ಪ್ರಾಣ ಹೋಗ್ತಾ ಇದ್ರೆ ನನ್ನ ನಿದ್ದೆ ಹಾಳು ಮಾಡ್ಬೇಡ ಅಂತಂದೆ. ನೀನು ಮನುಷ್ಯನ? ನಿಜವಾಗಿ ಹಳ್ಳಿ ಸೊಸೆ ಅಂತ ನೆತ್ತಿ ಮೇಲೆ ಇಟ್ಕೊಂಡು ನೋಡಿದ್ನೆ. ಪಟ್ಟಣದ ಸೊಸೆ ಒಳ್ಳೆಯವಳಲ್ಲ ಅಂತ ಅನಾಮಿಕಳನ್ನ ಅಳಿಸ್ದೆ. ಛೀ, ನನ್ನ ಬದುಕು. ಅಸಲಾದ ಬಂಗಾರವನ್ನು ನನ್ನ ಪಕ್ಕದಲ್ಲಿ ಇಟ್ಕೊಂಡು ಹಿತ್ತಳೆ ನೋಡಿ ಸಂತೋಷ ಪಟ್ಟೆ. ಅಮ್ಮ, ಏನ್ ನಡೀತು? ಅವನು ಏನ್ ಮಾಡಿದ್ಲು? ಏನ್ ಮಾಡಿದ್ಲಾ? ನಾನು ಸತ್ತು ಹೋಗ್ತಾ ಇದ್ರೆ ಕನಿಷ್ಠ ನೀರು ಕೂಡ ಕೊಟ್ಟಿಲ್ಲ ಕಣೋ. ಅನಾಮಿಕಾ ಇಲ್ದೇ ಇದ್ದಿದ್ರೆ ಈ ಹೊತ್ತಿಗೆ ನನ್ನ ಶವಕ್ಕೆ ಹಾರ ಹಾಕ್ತಾ ಇದ್ರಿ. ಅನಾಮಿಕಾ ಒಬ್ಬಳೆ ನನ್ನ ಎತ್ಕೊಂಡು ಕಾರ್ ಹೊರಗೆ ತಂದ್ಲು. ರಾತ್ರಿ ಎಲ್ಲ ಕಣ್ಣು ರೆಪ್ಪೆ ಮುಚ್ಚದೆ ನನ್ನ ಸೇವೆ ಮಾಡಿದ್ಲು. ಅವನಿ, ನೀನ್ ಇಷ್ಟು ಸ್ವಾರ್ಥ ಅಂತ ಗೊತ್ತಿರ್ಲಿಲ್ಲ. ನನ್ನನ್ನು ಕ್ಷಮಿಸಿ ಅತ್ತೆ, ನನಗೆ ನಿಜವಾಗಿ ಗೊತ್ತಿಲ್ಲ ಸೀರಿಯಸ್ ಅಂತ. ಏನೋ ಆಸಿಡಿಟಿ ಅಂದ್ಕೊಂಡೆ. ಸಾಕು, ಇನ್ನೊಂದು ಮಾತು ಕೂಡ ಅನ್ಬೇಡ. ನನಗೆ ಹಳ್ಳಿ ಸೊಸೆನೂ ಬೇಡ, ಪಟ್ಟಣದ ಸೊಸೆನೂ ಬೇಡ. ನಂಗೆ ಪ್ರೇಮವನ್ನು ಹಂಚುವ ಮಗಳು ಬೇಕು, ಅದು ಅನಾಮಿಕಾ. ಅನಾಮಿಕಾ, ನನ್ನನ್ನು ಕ್ಷಮಿಸಮ್ಮ. ಇಷ್ಟು ದಿನ ನನ್ನನ್ನ ಬೇರೆಯಾಗಿ ನೋಡ್ದೆ ಅಮ್ಮ. ನಿನ್ನ ದೊಡ್ಡತನ ನೋಡಲಾರ್ದೆ ಹೋದೆ. ನೀನು ಪಟ್ಟಣದಲ್ಲಿ ಬೆಳೆದ್ರು ನಿನ್ನ ಮನಸ್ಸು ಬೆಣ್ಣೆ ಅಮ್ಮ. ಸಂಸ್ಕಾರ ಅನ್ನೋದು ಪ್ರದೇಶವನ್ನು ಇಟ್ಟು ಬರೋದಿಲ್ಲ, ಬೆಳೆದ ಪದ್ಧತಿಯನ್ನ ಹಿಡಿದು ಮನಸ್ಸಿನಿಂದ ಬರುತ್ತೆ ಅಂತ ನಿರೂಪಿಸಿದೆ. ಅತ್ತೆ, ನೀವು ಕ್ಷಮಾಪಣೆ ಕೇಳ್ಬೇಡಿ. ನೀವು ದೊಡ್ಡವರು, ನಿಮ್ಮ ಆಶೀರ್ವಾದ ಇದ್ರೆ ಸಾಕು. ಅವನಿಗೆ ಕೂಡ ಚಿಕ್ಕವಳೆ ಅಲ್ವಾ, ಏನೋ ಭಯದಿಂದ ಹಾಗೆ ಮಾಡಿದ್ದಾಳೆ. ಆದ್ರೆ ಅವಳನ್ನ ಕ್ಷಮಿಸ್ಬಿಡಿ. ನಾವೆಲ್ಲರೂ ಒಂದೇ ಕುಟುಂಬ. ನೋಡಿದ್ಯಾ ಶಾರದಾ, ಅವಳು ನಿನ್ನನ್ನು ರಕ್ಷಿಸೋದೇ ಅಲ್ಲ, ಅವನನ್ನು ಕೂಡ ಹಿಂದಕ್ಕೆ ಹಾಕೊಂಡ್ ಬಂದಿದ್ದಾಳೆ. ಅದು ಸಂಸ್ಕಾರ ಅಂದ್ರೆ. ಹೌದು ರೀ, ನನಗೆ ಈಗೀಗ್ಲೇ ಅರ್ಥವಾಗ್ತಾ ಇದೆ. ಅಕ್ಕ, ನನ್ನನ್ನು ಕ್ಷಮಿಸು. ಅತ್ತೆ ನನಗೆ ಹೆಚ್ಚು ಸಪೋರ್ಟ್ ಮಾಡ್ತಾರೆ ಅಂತ ಅಹಂಕಾರದಿಂದ ಹಾಗೆ ನಡ್ಕೊಂಡೆ. ನಿನ್ನ ಒಳ್ಳೆತನದ ಮುಂದೆ ನಾನು ಸೋತೋದೆ ಅಕ್ಕ. ಅಕ್ಕ ತಂಗಿಯರ ಮಧ್ಯೆ ಇದೆಲ್ಲ ಇರಬಾರದು. ಇನ್ನು ಮೇಲಾದ್ರೂ ಅತ್ತೆ ಮಾವನ್ನ ಚೆನ್ನಾಗಿ ನೋಡ್ಕೋ. ಇನ್ನು ಮೇಲಿಂದ ಈ ಮನೆಯಲ್ಲಿ ಹಳ್ಳಿ ಪಟ್ಟಣ ಅನ್ನುವ ಭೇದವಿಲ್ಲ. ನನ್ನ ಇಬ್ಬರು ಸೊಸೆಯರು ನನಗೆ 2 ಕಣ್ಣಮ್ಮ. ಆದರೆ ಆಪತ್ತಿನಲ್ಲಿ ಆಧರಿಸುವ ಈ ಕಣ್ಣು ಸ್ವಲ್ಪ ಹೆಚ್ಚನೇ ಅಮ್ಮ. ಎಲ್ಲರೂ ನಗುತ್ತಾರೆ. ಹಾಗೆ ಕೆಲವು ದಿನಗಳ ನಂತರ ಮನೆ ಹಾಲ್ನಲ್ಲಿ ಎಲ್ಲರೂ ಕೂತಿರುತ್ತಾರೆ. ಶಾರದಾ ಈಗ ಪೂರ್ತಿಯಾಗಿ ಗುಣವಾಗಿರುತ್ತಾಳೆ. ಅನಾಮಿಕಾ ಆಫೀಸ್ಗೆ ರೆಡಿ ಆಗ್ತಾ ಇರ್ತಾಳೆ. ಅನಾಮಿಕಾ, ಟಿಫಿನ್ ಮಾಡಿದ್ಯಾ ತಾಯಿ? ಬಾಕ್ಸ್ ಕೊಡೋಣ ಅಂತ್ಯಾ? ನಾನ್ ಟಿಫಿನ್ ಮಾಡಿದೆ, ಬಾಕ್ಸ್ ಅವನಿ ರೆಡಿ ಮಾಡಿದ್ದಾಳೆ. ಸರಿ, ಹಾಗಾದ್ರೆ ಜಾಗೃತಿಯಾಗಿ ಹೋಗಿ ಬಾ ಅಮ್ಮ. ಸಾಯಂಕಾಲ ಬೇಗ ಬಂದ್ಬಿಡು. ನಿನಗಿಷ್ಟವಾದ ಗುಲಾಬ್ ಜಾಮೂನ್ ಮಾಡ್ತೀನಿ.
ಅತ್ತೆ, ನಾನು ಕೂಡ ಹೆಲ್ಪ್ ಮಾಡ್ತೀನಿ. ತಪ್ಪದೆ ಇಬ್ಬರು ಸೇರಿಯೇ ಮಾಡೋಣ. ಒಗ್ಗಟ್ಟಾಗಿದರೆ ಸ್ವರ್ಗ ಸುಖ. ಹಾಗೆ ಶಾರದಳಲ್ಲಿ ಮನುಷ್ಯರಲ್ಲಿ ಒಳ್ಳೆತನ, ಮಾನವತ್ವ ಮುಖ್ಯ ಎಂದು ಅರ್ಥವಾಗುತ್ತದೆ. ಅನಾಮಿಕಾ ಆಫೀಸ್ಗೆ ಹೋಗ್ತಾ ಇದ್ರೆ ಶಾರದಾ ಪ್ರಸಾದ್ ಅವನಿ ಮಕ್ಕಳು ನಗುತ್ತಾ ಟಾಟಾ ಹೇಳುತ್ತಾರೆ. ಆ ಕುಟುಂಬ ಈಗ ಯಾವ ವಿಭೇದಗಳು ಇಲ್ಲದೆ ಸುಖ ಸಂತೋಷದಿಂದ ಕಳೆಯುತ್ತಾ ಇರುತ್ತದೆ. ಇದು ಇಂದಿನ ಕತೆ. ಮತ್ತೊಂದು ಆಸಕ್ತಿಕರವಾದ ಕತೆ ಜೊತೆ ಮತ್ತೆ ಸೇರೋಣ. ಅಲ್ಲಿಯವರೆಗೂ ವಿರಾಮ. ನಮಸ್ತೆ.